ಟ್ರಂಪ್ ಡಿಸಪಾಯಿಂಟ್ ಆಗಿದ್ದಾರೆ, ಇಲ್ಲ ಶಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ US ಶಟ್ ಡೌನ್ ಆಗೇ ಇದೆ, ಕಂಟಿನ್ಯೂ ಆಗ್ತಾನೆ ಇದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ETF ಅಲ್ಲಿ ಪ್ರೀಮಿಯಂ ಹೆಂಗಾಯ್ತು, ಇನ್ನು ಮತ್ತೆ ಗುಡ್ ನ್ಯೂಸ್ ಏನಿದೆ ಇಂಡಿಯಾಗೆ, ಮತ್ತೆ ಬ್ರಿಕ್ಸ್ ಅಲ್ಲಿ ಏನೇನು ನಡೀತಾ ಇದೆ, ಮತ್ತೆ ಗುಡ್ ಸ್ಟಾಕ್ಸ್ ಆಪರ್ಚುನಿಟೀಸು ಯಾವ್ಯಾವ ಇದಾವೆ, ಇವೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಮಸ್ಕಾರ, ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟ್ರಂಪ್ ಶಾಕ್ ಆಗ್ಬಿಟ್ಟಿದ್ದಾರೆ, ನೊಬೆಲ್ ಪೀಸ್ ಪ್ರೈಸ್ ಮಿಸ್ ಆಯ್ತಲ್ಲ ಅನ್ನೋದು. ಅವ್ರ ಹೆಸರೇ ಅನೌನ್ಸ್ ಮಾಡ್ತಾರೆ ಅಂತ ಇತ್ತು, ಆದ್ರೆ ಇಲ್ಲಿ ಅನೌನ್ಸ್ ಮಾಡಿದ್ದೆ ಬೇರೆ. ಅದು ಯಾರು ಗೊತ್ತಾ? ಅದೇ ವೆನ್ಜುಲಾ ಮರಿಯಾ ಕೊರಿನಾ ಮೆಚುಡು ಅಂತ ಹೇಳ್ಬಿಟ್ಟು. ಸೊ ಇವರು ನೊಬೆಲ್ ಪೀಸ್ ಪ್ರಶಸ್ತಿ ಅಂತ ಅನೌನ್ಸ್ ಮಾಡಿದ ತಕ್ಷಣ ಟ್ರಂಪ್ಗೆ ಶಾಕ್ ಆಗೋಗ್ಬಿಡ್ತು. ಇದಕ್ಕೆ ಅವ್ರು ಏನ್ ಮಾಡಿದ್ರು, ಅವ್ರು ಯಾರು ಗೊತ್ತಾ? ಅವ್ರೊಂದು ಕಂಗ್ರಾಚುಲೇಷನ್ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಸೊ ಅವ್ರು ಬಂದ್ಬಿಟ್ಟು ವೆನ್ಜುಲಾ ಅವರು. ಸೊ ಅವರು ಡಿಕ್ಟೇಟರ್ಶಿಪ್ ಏನಿತ್ತು ಅವ್ರ ಕಂಟ್ರಿ ವೆನ್ಜುಲಾದಲ್ಲಿ, ಅಲ್ಲಿಂದ ಡೆಮೋಕ್ರಸಿಗೆ ಅವರು ಕಷ್ಟಪಟ್ಟು ಬದಲಾವಣೆ ತರ್ತಾರೆ. ಆ ಡೆಮೋಕ್ರಸಿ ಬದಲಾವಣೆ ಅವರ ಕಮಿಟ್ಮೆಂಟ್ಗೋಸ್ಕರನೇ ಅವ್ರಿಗೆ ಪೀಸ್ ನೊಬೆಲ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಅವರು ಈ ಪೀಸ್ ನೊಬೆಲ್ ಪ್ರೈಸ್ ಸ್ಟಾರ್ಟ್ ಆಗೋದು ಈ ಒಂದು 2-3 ತಿಂಗಳಿಂದ ಅಲ್ಲ. ಪ್ರೋಸೆಸ್ ಸ್ಟಾರ್ಟ್ ಆಗೋದು, ಇದು ಪ್ರೋಸೆಸ್ ಸ್ಟಾರ್ಟ್ ಆಗ್ಬೇಕಾದ್ರೆ 1 year ಬ್ಯಾಕ್ ಇಂದಾನೆ ಸ್ಟಾರ್ಟ್ ಆಗಿರುತ್ತೆ. ಆದ್ರೆ ಟ್ರಂಪ್ ಅವರು ಬಂದಿರೋದು ಜನವರಿಯಲ್ಲಿ ಇವರು ಆಯ್ಕೆಯಾಗಿ ಬರ್ತಾರೆ ಪ್ರೆಸಿಡೆಂಟ್ ಆಗಿ. ಸೊ ಅವ್ರೇನ್ ಹೇಳ್ಕೊಂತಾರೆ, ಎಲ್ಲಾ ಕ್ಯಾಂಪೇನ್ಗಳನ್ನು ಪೀಸ್ಗೆ ನಾನು ಡಿಸರ್ವ್ ಅಂತ ಹೇಳ್ಕೊಂಡು ಬರ್ತಾನೆ ಇರ್ತಾರೆ. ಸೊ ಆದ್ರೆ ಇಂಥ ಕ್ಯಾಂಪೇನ್ಗಳಿಗೆಲ್ಲ ಇಲ್ಲಿ ಯಾರು ಬೆಲೆ ಕೊಟ್ಟೇ ಇಲ್ಲ ಅಂತಾನೆ ಹೇಳ್ಬೋದು. ನೊಬೆಲ್ ಪ್ರಶಸ್ತಿಗೆ ಒಂದು ಪ್ರೊಸೀಜರ್ ಇರುತ್ತೆ, ಆ ಪ್ರೊಸೀಜರ್ ಫಾಲೋ ಮಾಡಿರಲ್ಲ ಇವರು. ಆದ್ರೆ ಇವ್ರೇನ್ ಮಾಡ್ತಾರೆ, ಇವ್ರು ಕ್ಯಾಂಪೇನ್ ಇಂದ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಇವ್ರು ಕ್ಯಾಂಪೇನ್ ಮಾಡ್ತಾ ನಾನು ಆ ಯುದ್ಧ ನಿಲ್ಲಿಸಿದೆ, ನಾನು ಇಲ್ಲಿ ಪೀಸ್ ತಂದೆ ಅಂತ ಹೇಳ್ತಾನೆ ಬರ್ತಾ ಇದಾರೆ. 8 ಯುದ್ಧಗಳು ನಿಲ್ಸಿದೀನಿ, ಅದಕ್ಕೋಸ್ಕರ ಅದಕ್ಕೆ ಪೀಸ್ ಕೊಡಿ ಅಂತ ಎಲ್ಲಾದ್ರೂ ಕೇಳಿದ್ರಾ? ಒಬ್ಬ ಪ್ರೆಸಿಡೆಂಟ್ ಅಂದ್ರೆ ಪ್ರಪಂಚದ ದೊಡ್ಡಣ್ಣ ಅಂತ ಕರ್ಸ್ಕೊಳ್ಳೋರು ನನಗೆ ಪ್ರೈಸ್ ಕೊಡಿ ಅಂತ ಕೇಳ್ಕೊಂತಿದ್ದಾರೆ. ಅಂದ್ರೆ ಇದೊಂಥರ ಆಶ್ಚರ್ಯ ಅಂತಾನೆ ಹೇಳ್ಬೋದು, ಇದು ಅಪರ್ಯಾವಾಸ ಅಂತಾನೆ ಹೇಳ್ಬೋದು. ಸೊ ನೋಡಿ, ಟ್ರಂಪ್ ಅವರು ಆಯ್ಕೆ ಆಗಿದ್ದು 2025 ಜನವರಿಯಲ್ಲಿ. ಈ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದು 2024 ಸ್ಟಾರ್ಟ್ ಆಗಿದೆ. ಸೊ ನೊಬೆಲ್ ಪ್ರೈಸ್ ಅಂದ್ರೆ 1 year ಬ್ಯಾಕ್ ಇಂದ ಇದು ಪ್ರೋಸೆಸ್ ಸ್ಟಾರ್ಟ್ ಆಗಿರೋದು. ಇವರು 25 ಅಲ್ಲಿ ಸೆಲೆಕ್ಟ್ ಆಗಿ ಬಂದರು. ಸೊ ಸೆಲೆಕ್ಟ್ ಆಗಿ ಬಂದಿದ ತಕ್ಷಣ ಇವ್ರೇನು ಸುಮ್ಮನೆ ಇದಾರ? ಇಲ್ಲ, ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡ್ತಾರೆ. ನಾನು ಆ ಯುದ್ಧ ನಿಲ್ಲಿಸಿದೆ, ನಾನು ಈ ಯುದ್ಧ ನಿಲ್ಲಿಸಿದೆ, ಮತ್ತೆ ಬೇರೆ ಬೇರೆ ದೇಶಗಳ ಹತ್ರ, ಪ್ರೆಸಿಡೆಂಟ್ಗಳ ಹತ್ರ, ಪ್ರೈಮ್ ಮಿನಿಸ್ಟರ್ಗಳ ಹತ್ರ ಹೇಳಿಸ್ತಾರೆ, ಇವ್ರಿಗೆ ನೊಬೆಲ್ ಪ್ರೈಸ್ ಕೊಡಿ, ಪೀಸ್ ತರ್ತಾ ಇದಾರೆ. ಸೊ ಇವರು ವಾರೆಲ್ಲ ನಿಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿಸ್ತಾರೆ. ಆದ್ರೂ ಇದ್ಯಾವುದು ಪ್ರಯೋಜನಕ್ಕೆ ಬರಲೇ ಇಲ್ಲ. ಸೊ US ಶಟ್ ಡೌನ್ ಕಂಟಿನ್ಯೂ ಆಗ್ತಾ ಇದೆ. ನೋಡಿ, ಇವತ್ತು 10th ಡೇ ಅಂದ್ರೆ ಆಲ್ಮೋಸ್ಟ್ 1.5 week ಇಂದ ಸ್ಟಾರ್ಟ್ ಆಗ್ತಾನೆ ಇದೆ. ಸೊ ಕಂಟಿನ್ಯೂ ಆಗ್ತಾನೆ ಇದೆ. ಇಲ್ಲಿ ನೋಡಿ, ಅಲ್ಲಿ ನೊಬೆಲ್ ಪೀಸ್ ಪ್ರೈಸ್ ಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ US ಶಟ್ ಡೌನ್ ಇದೆ, ಎಷ್ಟೋ ಜನ ನಳ್ತಾ ಇದ್ದಾರೆ. ಪೀಸ್ ಎಲ್ಲಿಂದ ಬಂತು? ಈ ನಳ್ತಾ ಇರೋದು US ಶಟ್ ಡೌನ್ ಆಗಿರೋದ್ರಿಂದ. ಆಲ್ಮೋಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲೇ ಮಾಡ್ಕೊಂಡಿದ್ವಿ, 8 lakh ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಸಂಬಳನೇ ಇಲ್ಲದೆ 10 days ಇಂದ ಅವರು ಪರದಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಂಥ ಡೆವಲಪ್ಡ್ ಕಂಟ್ರಿಯಲ್ಲಿ ಈ ತರ ಪರದಾಡೋದಂದ್ರೆ ಏನ್ ನೋಡಿ. ಸೊ ಅದರಿಂದ ಏನಾಗುತ್ತೆ, ಅವ್ರ ಎಕನಾಮಿ ಸ್ಲೋ ಡೌನ್ ಅಂತ ಮೊದಲಿಂದ ಹೇಳ್ತಿದ್ವಿ, ಈಗಲೂ ಹೇಳ್ತಿದ್ದೀವಿ, ಅವ್ರ ಎಕನಾಮಿ ಸ್ಲೋ ಡೌನ್ ಆಗ್ತಾನೆ ಇದೆ. US ಶಟ್ ಡೌನ್ ಆಗಿರೋದ್ರಿಂದ ಇಂಡಿಯಾಗೂ ಸ್ವಲ್ಪ ಹೊಡ್ತಾನೆ, ಯಾಕಂದ್ರೆ ಟ್ರೇಡ್ ಡೀಲ್ಸ್ ಗಳೆಲ್ಲ ಡೀಲೇ ಆಗ್ತಾ ಇದಾವೆ ಅಂತಾನೆ ಬರ್ತಾ ಇದ್ದಾರೆ. ಇನ್ನು ಟ್ಯಾರಿಫ್ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ, ಲಾಸ್ಟ್ ಏಪ್ರಿಲ್ ಇಂದ ಅಂದ್ರೆ ಈ ಇಯರ್ ಬಿಗಿನಿಂಗ್ ಇಂದನೂ ಟ್ಯಾರಿಫ್ ಅಂತ ಟ್ರಂಪ್ ಹೇಳ್ತಾನೆ ಇದ್ದಾರೆ. ರೀಸೆಂಟ್ ಆಗಿ ಹೇಳಿದ್ರು ಒಂದು ಟ್ಯಾರಿಫ್ ಆಗ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಯಾವ್ದಂದ್ರೆ ಚೈನಾ ಮೇಲೆ 100% ಅಡಿಷನಲ್ ಟ್ಯಾರಿಫ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಎಲ್ಲಿಂದ ಎಲ್ಲಿಗೆ ಬಂತು ಇದು? ಫಸ್ಟ್ ಸ್ಟಾರ್ಟ್ ಆಗಿದ್ದು 25%, 20%, 30%, ಈಗ ಅಡಿಷನಲ್ 100% ಅಂತ ಆಗ್ತಾ ಇದ್ದಾರೆ. ಅದು ನೋಡ್ಬೇಕು ಯಾವ ತರ ಯಾವ್ದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನ ನಿಮ್ಗೆ ಗೊತ್ತೇ ಇದೆ, ಈ ಒಂದು ವಾರದಲ್ಲಿ ಸೊ ಟ್ಯಾರಿಫ್ಗಳ ಮೇಲೆ ಟ್ಯಾರಿಫ್ಗಳು ಜೊತೆಗೆ ವೀಸಾಗಳು, H1B ವೀಸಾ ಆಗಿರ್ಬೋದು, ಆಗ್ಲೇ F1 ವೀಸಾ ಆಗಿರ್ಬೋದು, ಈ ತರ ಅವರು ನಮ್ಗೆ ಪ್ರೆಷರ್ ತರ್ತಾನೆ ಇದ್ದಾರೆ ಅಂತಾನು ಹೇಳ್ಬೋದು. ಇನ್ನ ಲಾ ಮೇಕರ್ಸ್ ಬಗ್ಗೆ ಹೇಳೋದಾದ್ರೆ, 21 ಲಾ ಮೇಕರ್ಸ್ ಹೇಳ್ತಾರೆ. ಟ್ರಂಪ್ ಲಾ ಮೇಕರ್ಸ್ ಅವರೆಲ್ಲ, ಅವರು ಸಜೆಸ್ಟ್ ಮಾಡ್ತಾರೆ ಮತ್ತು ಆಗ್ರಹಿಸ್ತಾರೆ ಟ್ರಂಪ್ಗೆ, ಇಂಡಿಯಾ ಜೊತೆ ಇದ್ದ ಸಂಬಂಧ, ಇಷ್ಟು ವರ್ಷಗಳು ಬೆಳೆಸ್ಕೊಂಡು ಬಂದಿರೋ ಸಂಬಂಧ ಹಾಗೆ ಉಳಿಸ್ಕೊಳ್ಳಿ, ಇಲ್ಲ ರೀಸೆಟ್ ಮಾಡಿ ಅದನ್ನ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಇಂಡಿಯಾ ಜೊತೆ ಆಪೋಸಿಟ್ ಮಾಡ್ಕೊಂಬೇಡಿ, ಅವ್ರೇನಾದ್ರು ಚೈನಾ ಜೊತೆ ಹೋಗ್ಬಿಟ್ರೆ, ಇಲ್ಲ ರಷ್ಯಾ ಚೈನಾ ಇವರಿಬ್ಬರ ಜೊತೆ ಹೋಗ್ಬಿಟ್ರೆ US ಗೆ ಹೊಡೆತ ಅಂತಾನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ಆದ್ರೆ ಅವ್ರ ಮಾತಿಗೆಲ್ಲ ಟ್ರಂಪ್ ಅವರು ಕಿವಿನೇ ಕಡಿಸ್ಕೊಂತ ಇಲ್ಲ. ಟ್ರಂಪ್ ಅವ್ರು ಹೇಳ್ತಾ ಇದಾರೆ, ಅವ್ರದ್ದೊಂದು ಕಾಯಿನ್ $1 ಕಾಯಿನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು 2026ಗೆ ಅದು ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಆಲ್ರೆಡಿ US ಟ್ರೆಜರಿಯವರು ಇದನ್ನ ಆಲ್ಮೋಸ್ಟ್ ಕ್ಲೋಸೆಸ್ಟ್ ಅಪ್ರೂವಲ್, ಇನ್ನೊಂದು ಸ್ಟೆಪ್ ಹೋದ್ರೆ ಅಪ್ರೂವಲ್ ಕೊಟ್ಟಂಗೆ ಅಂತ ಹೇಳ್ತಾರೆ. 2026ಗೆ ಟ್ರಂಪ್ ಕಾಯಿನ್ $1 ಕಾಯಿನ್ ಬರ್ತಾ ಇದೆ ಅಂತಾನು ಹೇಳ್ಬೋದು. ಇನ್ನು ಅಪ್ರೂವ್ ಆದ್ಮೇಲೆ ನೋಡೋಣ ಇದ್ರ ಬಗ್ಗೆ. ಇನ್ನು US ಟ್ರೆಜರಿ ಸ್ಕಾಟ್ ಬೆನ್ಸೆಟ್ ಇವ್ರೇನ್ ಹೇಳ್ತಾರೆ ಅಂದ್ರೆ,
ಇಂಡಿಯಾದವರು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡೋದು ನಿಲ್ಲಿಸ್ತಾರೆ, US ಇಂದ ಪರ್ಚೇಸ್ ಮಾಡ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ಯಾವ ತರ ಆಗುತ್ತೆ ಅಂತ ನೋಡ್ಬೇಕು, ಕ್ಲಾರಿಟಿ ಏನು ಅಂತ ಹೇಳ್ಬಿಟ್ಟು. ಸೊ ಅದೇ ತರ ಟ್ವೀಟ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ಟ್ರಂಪ್ಗೆ. ಸೊ ಕಂಗ್ರಾಚುಲೇಷನ್ ಅಂತ ಹೇಳ್ಬಿಟ್ಟು, ಏನಕ್ಕಂದ್ರೆ ಗಾಜಾ ಮತ್ತು ಇಸ್ರೇಲ್ ಯುದ್ಧ ನಿಲ್ಸಿದ್ದಕ್ಕೆ ಅಂತ ಹೇಳ್ತಾರೆ. ಇನ್ನು ಕಮಿಂಗ್ ಡೇಸ್ ಅಲ್ಲಿ ನಾವು ಮೀಟ್ ಆಗೋಣ ಅಂತಾನು ಸಿಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಒಂದು ಟ್ವೀಟ್ ಮಾಡ್ತಾರೆ. ಸೊ ಇದೆಲ್ಲ ಒಂದು ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಸಿರ್ಜು ಗೋರ್ ಅವರು ಆಲ್ರೆಡಿ ಅವರು ಇಂಡಿಯಾದಲ್ಲೇ ಇದ್ದಾರೆ. October 9th ಇಂದ October 14th ವರೆಗೂ ಅವರು ಇಂಡಿಯಾದಲ್ಲೇ ಇರ್ತಾರೆ. ಎಲ್ಲ ಟ್ರೇಡ್ ಡೀಲ್ಸ್ ನ ಸೆಟ್ಲ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಪಾಸಿಟಿವ್ ನ್ಯೂಸ್ ಆಗಿ ಬೆಳೀತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ನೋಡಿ, ಅಮೆರಿಕ ಇಷ್ಟೆಲ್ಲ ಹೇಳ್ತಾ ಇದೆ, ಇನ್ನು ಇಂಡಿಯಾದವರು ಅಪ್ರೋಚ್ ಮಾಡ್ತಾನೆ ಇದ್ದಾರೆ. ಸೊ ಒಂದಾಗಬೇಕು, ನಾವು ಹತ್ರಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಈಗ ಇದ್ರ ಜೊತೆಗೆ AAM ಅನ್ನೋ 120 ಮಿಸೈಲ್ ನ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದಾರೆ ಅಂತ ಒಂದು ನ್ಯೂಸ್ ಬಂದಿದೆ. ಅಫಿಷಿಯಲಿ ಯಾವುದು ಬಂದಿಲ್ಲ, ಬಟ್ ನ್ಯೂಸ್ ಅಂತೂ ಬರ್ತಾ ಇದೆ. ಅದಕ್ಕೆ ಅಮೆರಿಕ ಕ್ಲಾರಿಟಿಯನ್ನು ಕೊಟ್ಟಿದೆ, ನಾವು ಕೊಡ್ತಿಲ್ಲ ಅಂತ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ. ಸೊ ಇದೆಲ್ಲ ಯುಎಸ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಹೇಳ್ಬೇಕಾದ್ರೆ, ಗೋಲ್ಡ್ ಅಂಡ್ ಸಿಲ್ವರ್ ಎವ್ರಿ ಡೇ ಐ ಹೋಗ್ತಾನೆ ಇದೆ, ಎಲ್ರಿಗೂ ಗೊತ್ತು, ಪೇಪರ್ ಅಲ್ಲಿ ಬರ್ತಾ ಇದೆ, ನಾವು ಪ್ರತಿದಿನ ವಿಡಿಯೋದಲ್ಲಿ ಹೇಳ್ತಾ ಇದೀವಿ. ಆದ್ರೆ ETF ಬೈ ಮಾಡುವಾಗ ನಾವು ಕೇರ್ಫುಲ್ ಆಗಿರ್ಬೇಕು. ETF ಅಂದ್ರೆ ಸೇಮ್ ಸಿಲ್ವರ್ ಅಲ್ಲಿ ಸಿಗ್ದಂಗೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ಒರಿಜಿನಲ್ ವ್ಯಾಲ್ಯೂ ನೋ. ಲಾಸ್ಟ್ ಸಿಲ್ವರ್ ಅಂದ್ರೆ ಗುರುವಾರ 9 to 13% ಪ್ರೀಮಿಯಂ ಅಲ್ಲಿ ಸಿಲ್ವರ್ ಸ್ಪೈಕ್ ಆಗಿಬಿಟ್ಟು ಟ್ರೇಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡುವಾಗ ಕ್ಲಿಯರ್ ಆಗಿ ಕ್ಲಾರಿಟಿಯಾಗಿ ಚೆಕ್ ಮಾಡ್ಕೋಬೇಕು. ಯಾವ್ದ್ರ ಜೊತೆ INAV ಅಂತ ಹೇಳ್ಬಿಟ್ಟು ಅದನ್ನ ಇಂಡಿಕೇಟಿವ್ ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಇದೆ. ಅಂದ್ರೆ ಒರಿಜಿನಲ್ ಕಾಸ್ಟ್ ಆಫ್ ದ ಸಿಲ್ವರ್ ಯಾವ್ದಿದೆಯೋ ಅದನ್ನ ಚೆಕ್ ಮಾಡ್ಕೊಂಡು ಆಮೇಲೆ ನಾವು ETF ನ ಬೈ ಮಾಡಬೇಕು. ಎಕ್ಸಾಂಪಲ್ ಈ ಸ್ಕ್ರೀನ್ ನೋಡಿ, ಎಲ್ಲ ಒಂದೊಂದ್ ತರ ಎಲ್ಲ ಸಿಲ್ವರ್ ಬೀಜ ETF ಆದ್ರೆ ಡಿಫರೆಂಟ್ ರೇಟ್ಗಳಲ್ಲಿ ಇದಾವೆ. ಇವಾಗ ನಿಪ್ಪೋನ್ ಇಂಡಿಯಾ ಸಿಲ್ವರ್ ETF ಅಂತ ಬಂದಾಗ 153.92 ಅಷ್ಟೇ ಇದೆ. ಅದೇ ತರ ICICI ಪ್ರುಡೆನ್ಷಿಯಲ್ ಸಿಲ್ವರ್ ಅಂತ ಬಂದಾಗ 162 ಇದೆ. ಸೊ ಪ್ರೀಮಿಯಂ ಎಷ್ಟಾಗೋಯ್ತು? ಸೊ ಆಲ್ಮೋಸ್ಟ್ 78% ಆಯ್ತು. ಅದೇ ತರ ಕೋಟೆಕ್ ಸಿಲ್ವರ್ ETF ಬಂದಾಗ 154 ಇದೆ. HDFC ಬಂದಾಗ 157 ಇದೆ. SBI ಸಿಲ್ವರ್ ಬಂದಾಗ 157 ಇದೆ. ಆದಿತ್ಯ ಬಿರ್ಲಾ ಸನ್ಲೈಫ್ ಬಂದಾಗ 160 ಇದೆ. DSP ಸಿಲ್ವರ್ ETF ಬಂದಾಗ 153.99 ಇದೆ. ಸೊ ಇದನ್ನೇ ನಾವು ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಫಸ್ಟ್ ಚೆಕ್ ಮಾಡ್ಕೊಬೇಕಾಗಿರೋದೆ INAV. ಅದು ಕ್ಲೋಸೆಸ್ಟ್ ಆಗಿದ್ರೆ ಮಾತ್ರ ಅದು ಒರಿಜಿನಲ್ ವ್ಯಾಲ್ಯೂ, ಅದು ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಪ್ರೀಮಿಯಂ ಇನ್ಕ್ರೀಸ್ ಆಗುತ್ತೆ. ಅದು ಏನಾದ್ರು ಬೆಲೆ ಜಾಸ್ತಿ ಆಗಿದೆ ಅಂದ್ರೆ ಅದನ್ನ ಪ್ರೀಮಿಯಂ ಅಂತ ಕನ್ಸಿಡರೇಷನ್ ಮಾಡ್ತೀವಿ. ಸೊ ETF ಅಂದಾಗ ಸಿಲ್ವರ್ ETF ಒಂದೇ ಅಲ್ಲ, ಎನಿ ETF ಬೈ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ಗೋಲ್ಡ್ ETF ಇರ್ಬೋದು, ಇಲ್ಲ ಕನ್ಸಂಪ್ಷನ್ ETF ಇರ್ಬೋದು, ಇಲ್ಲ ನಿಫ್ಟಿ 50 ETF ಇರ್ಬೋದು, ಯಾವುದೇ ETF ಬೈ ಮಾಡ್ಬೇಕಾದ್ರೆ ನಾವು ನೋಡಿ ಇಲ್ಲಿ NSE ಸೈಟ್ ಇದೆ. ಆ NSE ಸೈಟ್ ಹೋಗ್ಬಿಟ್ಟು ನಾವು ಎಕ್ಸಾಂಪಲ್ ಇದು ಹೊಡೆದ್ರೆ ನಿಪ್ಪೋನ್ ಇಂಡಿಯಾ ಸಿಲ್ವರ್ ETF ಅಂತ ಹೊಡೆದಾಗ ನೋಡಿ, ಇಲ್ಲಿ ಬಂದಾಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದು ಬಂದ್ಬಿಟ್ಟು INAV ಮತ್ತೆ ಸಿಲ್ವರ್ ಟ್ರೇಡೆಡ್ ಎರಡು ಸೇಮ್ ಇದ್ದಾಗ ಮಾತ್ರ, ಇಲ್ಲ ನಿಯರೆಸ್ಟ್ ಇದ್ದಾಗ ಮಾತ್ರ ದಟ್ ಇಸ್ ವೆರಿ ಗುಡ್ ಫಾರ್ ಬೈಯಿಂಗ್ ETF ಅಂತ ನಾವು ಹೇಳ್ಬೋದು. ಓಕೆ, ಸಿಲ್ವರ್ ಇಷ್ಟೆಲ್ಲ ಹೇಳ್ತಿದ್ದಾರೆ. ಸಿಲ್ವರ್ ಇದೆ ಮೊದಲನೇ ಬಾರಿಗೆ $50 ಹೋಗಿರೋದು ಇಲ್ಲ, ಇದು ಥರ್ಡ್ ಟೈಮ್ ಇನ್ ದ ಹಿಸ್ಟ್ರಿಯಲ್ಲಿ 2 ಸರಿ ಹೋಗಿದೆ. 1980 ಇದೇ ತರ ಸಿಲ್ವರ್ $50 ಹೋಗಿತ್ತು. ನೋಡಿ ಚಾರ್ಟ್ ನೋಡಿ. ಸೊ 1980 $50 ಹೋಗ್ಬಿಟ್ಟು ಅಲ್ಲಿಂದ $3 ಲೋಗ್ ಬಂದಿದೆ. ತಿರುಗಿ ಮತ್ತೆ ಅದು 2011 $50 ಹೋಗಿತ್ತು. ಸೊ ಎಗೈನ್ ಅದು $23 ಕೆಳಗಡೆ ಬಂದಿದೆ. ಮತ್ತೆ ಎಗೈನ್ ಈಗ $50 ಹೋಗಿರೋದು. ಅಂದ್ರೆ ಸಿಲ್ವರ್ ಹೆವಿ ವಾಲೆಟೈಲ್ ಒಂದೇ ಸರಿ ಅಲ್ಲ $50 ಹೋಗಿರೋದು. ಇದು ಥರ್ಡ್ ಟೈಮ್ ಇನ್ ಎ ಲೈಫ್ ಟೈಮ್ ಅಂತಾನು ಹೇಳ್ಬೋದು. ಸೊ ಪ್ರತಿ ಟೈಮು ವಾಲೆಟೈಲ್ ಇದ್ದು ಕೆಳಗಡೆ ಬಿದ್ದಂಗೆ ಬೀಳುತ್ತಾ ಸಿಲ್ವರ್, ಅದು ಹೇಳಕ್ಕಾಗಲ್ಲ. ಪ್ರೀವಿಯಸ್ ಇದ್ದಂಗೆ ಇಲ್ಲ ಡಿಮ್ಯಾಂಡ್ ಈಗ ತುಂಬಾ ಕ್ರಿಯೇಟ್ ಆಗ್ತಾ ಇದೆ. ಸೊ ಆಲ್ರೆಡಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ಸಿಲ್ವರ್ ಮುಂದೆ ಹಂಗನೂ ಹೋಗ್ಬೋದು, ಬಿಟ್ರೆಸ್ ಬರ್ಬೋದು. ಅದೇ ತರ ನೀವು ಗೋಲ್ಡ್ ನೋಡಂಗಿದ್ರೆ 1980 $800 ಪರ್ ಅನ್ಸ್ ಇತ್ತು. ಸೊ ಅದೇ 2011 ಅದು $1,600 ಪರ್ ಅನ್ಸ್ ಇತ್ತು. ಸೊ ಈಗ ಗೋಲ್ಡ್ ಎಷ್ಟಿದೆ? $4,000 ಪರ್ ಅನ್ಸ್ ಇದೆ. ನೋಡಿ ಯಾವ ತರ ವಾಲೆಟೈಲ್ ಇದೆ. ಸಿಲ್ವರ್ ಆದ್ರೆ ಈ ತರ ತುಂಬಾ ವಾಲೆಟೈಲ್ ಇದೆ. ಗೋಲ್ಡ್ ಗ್ರಾಫ್ ನೋಡೋದಾದ್ರೆ ಕಂಟಿನ್ಯೂಸ್ ಇನ್ಕ್ರೀಸ್ ಆಗಿದೆ. ಇದೆ ಸಿಲ್ವರ್ ಅಂಡ್ ಗೋಲ್ಡ್ಗೂ ಮೇನ್ ಡಿಫ್ರೆನ್ಸ್ ಇರುವಂತದ್ದು. ಇನ್ನು ನಿಫ್ಟಿ ಬಗ್ಗೆ ಮಾತಾಡೋದಾದ್ರೆ ನಿಫ್ಟಿ ಚಾರ್ಟ್ ನೋಡಿ. ನಿಫ್ಟಿ ಇದೇ ಇಯರ್ ಅಂದ್ರೆ ಏಪ್ರಿಲ್ ಲಾಸ್ಟ್ 2025 ಏಪ್ರಿಲ್ ಇಂದ 3 ಟೈಮ್ಸ್ 25,300 ಅಂದ್ರೆ 250 ರೇಂಜ್ಗೆ ಬರೋದು ಮತ್ತೆ ವಾಪಸ್ ಬರೋದು. ಒಂದೆಲ್ಲ ಒಂದು ಬ್ಯಾಡ್ ನ್ಯೂಸ್ ಬರ್ತಾನೆ ಇರುತ್ತೆ. ಈ ಸರಿನೂ ಅಷ್ಟೇ ನೋಡಿ, 100% ಟ್ಯಾರಿಫ್, ಅಡಿಷನಲ್ ಟ್ಯಾರಿಫ್ ಆನ್ ಚೈನಾ ಅಂತ ಹೇಳಿದ್ದಾರೆ. ಇದು ಯಾವ ತರ ತಗೊಳುತ್ತೆ ಅಂತ ಗೊತ್ತಿಲ್ಲ. ಪ್ರತಿ ಟೈಮ್ ವಾಪಸ್ ಹೋಗುತ್ತೆ 2250ಗೆ, ಅಲ್ಲಿಂದ ವಾಪಸ್ ಬರ್ತಾ ಇದೆ. ಇದು ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿದೆ. ಇದೇನಾದ್ರೂ ಬ್ರೇಕ್ ಆದ್ರೆ ನೋಡ್ಬೇಕು ಎಲ್ಲಿಗೆ ಹೋಗುತ್ತೆ ಅಂತ. ಸೊ ಎಲ್ಲ ಪಾಸಿಟಿವ್ ನ್ಯೂಸ್ ಇದೆ. ಇನ್ನು TCS ರಿಸಲ್ಟ್ಸ್ ಬಗ್ಗೆ ಹೇಳೋದಾದ್ರೆ
TCS ನಾಟ್ ಬ್ಯಾಡ್ ರಿಸಲ್ಟ್, ಇಟ್ಸ್ ಎ ಗುಡ್ ರಿಸಲ್ಟ್ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಸರ್ಕಮ್ಟೆನ್ಸಸ್ ಇದ್ರು ಗುಡ್ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಓವರ್ ಆಲ್ ಆಗಿ 1.4% ಇನ್ ಇಯರ್ ಆನ್ ಪ್ರಾಫಿಟ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಇನ್ನು TCS ಬಗ್ಗೆ ಹೇಳೋದಾದ್ರೆ 19,755 ಹೆಡ್ ಕೌಂಟ್ ನ ಕಡಿಮೆ ಮಾಡಿದ್ದಾರೆ, ಅಂದ್ರೆ ಬಿಲೋ 6 lakh ಬಂದಿದ್ದಾರೆ. ಲಾಸ್ಟ್ 3 years ಅಲ್ಲಿ ನೋಡಿದ್ರೆ ಇದೇ ಫಸ್ಟ್ ಟೈಮ್ ಇನ್ ಬಿಲೋ 6 lakhs ಅಂತಾನು ನಾವು ಹೇಳ್ಬೋದು. 3.2% ಎಂಪ್ಲಾಯ್ ಕೌಂಟ್ ನ ಕಡಿಮೆ ಮಾಡಿದ್ದಾರೆ. ಇನ್ನು LG ಎಲೆಕ್ಟ್ರಾನಿಕ್ಸ್ ಬಗ್ಗೆ, LG ಎಲೆಕ್ಟ್ರಾನಿಕ್ಸ್ IPO ಎಲ್ಲರೂ ಅಪ್ಲೈ ಮಾಡಿರ್ತೀರಾ, ಮೋಸ್ಟ್ಲಿ ಮೆಜಾರಿಟಿ ಪೀಪಲ್ ಗೆ ಸಿಕ್ಕಿದೆ ಅಂತಾನೆ ತಿಳ್ಕೊಬಹುದು. ಇದು ಗ್ರೇ ಮಾರ್ಕೆಟ್ ಪ್ರೈಸ್ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಸೊ ಪ್ರೀವಿಯಸ್ಲಿ ನಾವು ವಿಡಿಯೋದಲ್ಲಿ ಮಾತಾಡ್ಕೊಂಡಾಗ ಗ್ರೇ ಮಾರ್ಕೆಟ್ ಪ್ರೈಸ್ 28% ಇತ್ತು, ಈಗ ಬರೀ 36% ಇನ್ಕ್ರೀಸ್ ಆಗಿದೆ. ಇದು 14th ಅಂದ್ರೆ ಮಂಗಳವಾರ ಇದು IPO ಲಿಸ್ಟ್ ಆಗುತ್ತೆ. ಸೊ ಗುಟ್ಟು ಗೇನಿಂಗ್ ದ ಮನಿ ಯಾರ್ಯಾರು ಅಲರ್ಟ್ ಆಗಿದೆಯೋ ಅವರೆಲ್ಲ. ಇನ್ನು ಜುಲೈ ನೋಡೋದಾದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು 47,660 crores ಸೆಲ್ ಮಾಡಿದ್ದಾರೆ. ಹಾಗೆ ಆಗಸ್ಟ್ ಅಲ್ಲೂ ಅಷ್ಟೇ 46,902 crores ಸೆಲ್ ಮಾಡಿದ್ದಾರೆ. ಅದೇ ಸೆಪ್ಟೆಂಬರ್ ಅಲ್ಲಿ 35,301 crores ನ ಸೆಲ್ ಮಾಡಿದ್ದಾರೆ. ಅಕ್ಟೋಬರ್ ಬಂದಿದ ತಕ್ಷಣ ಸ್ಲೋಲಿ ಬೈ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅಂದ್ರೆ ಇದ್ರ ಅರ್ಥ ಬಂದ್ಬಿಟ್ಟು ಬೈಯಿಂಗ್ ಝೋನ್ ಬರ್ತಾ ಇದೆ ಅಂತಾನು ತಿಳ್ಕೊಬಹುದು. ಇನ್ನು ಪ್ರಿಯೇಶ್ ಗೋಯಲ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಇಂಡಿಯಾ ಎಮರ್ಜಿಂಗ್ ಕಂಟ್ರಿ, ಸೊ ಇದನ್ನ ನಾವು ಯಾವ ಶಕ್ತಿನೂ ಸ್ಟಾಪ್ ಮಾಡಕ್ಕಾಗಲ್ಲ, ಇಂಡಿಯಾ ಡೆವಲಪ್ ಆಗ್ತಾನೆ ಹೋಗ್ತಾ ಇರುತ್ತೆ. 2047ಗೆ ಇಂಡಿಯಾ $35 trillion ಬಜೆಟ್ ಆಗುತ್ತೆ ಅಂತಾನು ಅವರು ಹೇಳ್ತಾ ಇದ್ದಾರೆ. ಇದಕ್ಕೆ ಮೈನ್ ರೀಸನ್ ಬಂದ್ಬಿಟ್ಟು ಟ್ರೇಡ್ ಅಂಡ್ ಟೆಕ್ನಾಲಜಿ ಇನ್ ಕೀ ರೀಸನ್ಸ್ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನೀವೇ ತಿಳ್ಕೊಳ್ಳಿ, ಇವಾಗ ಇರೋದು ಪ್ರೆಸೆಂಟ್ಗೆ $4 trillion ಅಷ್ಟೇ. $35 trillion ಅಂದ್ರೆ ಆಲ್ಮೋಸ್ಟ್ 8 times. ಸೊ ಯಾವಾಗ್ಲೂ ಅಷ್ಟೇ GDP ಏನ್ ಬೆಳೆಯುತ್ತೋ ಅದಕ್ಕೆ ಇಂಡೆಕ್ಸ್ 1.5 to 2 times ಬೆಳೆಯುತ್ತೆ. ಇದ್ರ CAGR ಎಷ್ಟಾಗಿರ್ಬೋದು, ಆಲ್ಮೋಸ್ಟ್ 22 years ಇರೋದ್ರಿಂದ 4 trillion to 35 trillion ಹೋಗೋದಕ್ಕೆ ಆಲ್ಮೋಸ್ಟ್ 10 to 11 CAGR ಆಗಿರುತ್ತೆ. ಸೊ ಅದೇ ತರ ನಮ್ಮ ನಿಫ್ಟಿ ಏನಾದ್ರು ಚೆಕ್ ಮಾಡಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು 2047ಗೆ. ಸೊ ಅದಕ್ಕೆ ನಾವು ಹೇಳೋದು ಇದೆಲ್ಲ ಗುಡ್ ನ್ಯೂಸ್, ವೆರಿ ಗುಡ್ ಟು ಆಪರ್ಚುನಿಟಿ ಟು ಇನ್ವೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ಯುರೋಪಿನಿಯನ್ ಮತ್ತೆ UK ಡೀಲ್ಸ್, ಯುರೋಪಿನಿಯನ್ ಮತ್ತೆ UK ಡೀಲ್ಸ್ ಒಳ್ಳೆ ಪಾಸಿಟಿವ್ ಡೀಲ್ಸ್ ಆಗಿದಾವೆ ಎಲ್ಲಾ ಸೆಕ್ಟರ್ ಅಲ್ಲೂ. ಸೊ ನರೇಂದ್ರ ಮೋದಿ ಅವರು more than 100 ಡೆಲಿಗೇಟ್ಸ್ ಹತ್ರ ಎಲ್ಲ ಸಭೆ ಮಾಡಿದ್ದಾರೆ, ಒಳ್ಳೆ ಪಾಸಿಟಿವ್ ಔಟ್ಕಮ್ ಬಂದಿದೆ ಅಂತಾನೆ ಹೇಳ್ಬೋದು. ಇವೆಲ್ಲ ಇಂಡಿಯಾಗೆ ಮಾರ್ಕೆಟ್ಗೆ ಗುಡ್ ನ್ಯೂಸ್ ಆಗಿ ಬೆಳೀತಾ ಬಂದಿದ್ದಾವೆ. ಇನ್ನು ಜಿಯೋಗ್ರಫಿಕಲ್ ಟೆನ್ಷನ್ ಬಗ್ಗೆ ಮಾತಾಡೋಣ. ಜಿಯೋಗ್ರಫಿಕಲ್ ಟೆನ್ಷನ್ ಈಗ ಹಾಟ್ ಕೇಕ್ ಆಗಿರೋದು ಯಾವುದು, ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ. ಪಾಕಿಸ್ತಾನದವರು ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅಫ್ಘಾನಿಸ್ತಾನ, ಕಾಬೂಲ್ ಇದಕ್ಕೆಲ್ಲಾನು. ಸೊ ಇದು ಏರ್ ಸ್ಟ್ರೈಕ್ ಮಾಡೋದಕ್ಕೆ ಏನ್ ರೀಸನ್? ಸೊ ಆಫ್ಘಾನಿಸ್ತಾನದ ಫಾರಿನ್ ಮಿನಿಸ್ಟ್ರು ಮುತು ಅಕ್ಕಿ ಬಂದ್ಬಿಟ್ಟು ಇಂಡಿಯಾಗೆ ಭೇಟಿ ಕೊಟ್ಟಿದ್ದಾರೆ. ಅವ್ರು 8 days ಟೈಮ್ ಇಲ್ಲೇ ಇಂಡಿಯಾದಲ್ಲಿ ಇರ್ತಾರೆ ಅಂತ. ಅವರು ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವರು ಮೀಟ್ ಆಗಿದ್ದಾರೆ. ಸೊ ಮೀಟ್ ಆದಾಗ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಯಾವುದೇ ಟೆರರಿಸಂ ಆಕ್ಟಿವಿಟಿಗೆ ನಾವು ಕುಮ್ಮಕ್ ಕೊಡಲ್ಲ ಇನ್ ಮುಂದೆ ಅಂತ ಹೇಳಿದ್ದಾರೆ. ಆ ಹೇಳಿದಕ್ಕೋಸ್ಕರನೇ ಈ ಎಲ್ಲಾ ಮಾತುಕತೆ ಕಂಟಿನ್ಯೂಷನ್ ಆಗಿದೆ ಅಂತಾನು ಬರ್ತಾ ಇದ್ದಾರೆ. ನೋಡಿ, ಇವರು ಇಂಡಿಯಾಗೆ ಭೇಟಿ ಕೊಟ್ಟಿದ್ದ ಸಮಯದಲ್ಲೇ ಏನಕ್ಕೆ ಅವರು ಏರ್ ಸ್ಟ್ರೈಕ್ ಮಾಡಿದ್ರು ಅನ್ನೋದು. ಯಾವಾಗ ಆಫ್ಘಾನಿಸ್ತಾನ ಇಂಡಿಯಾ ಸ್ವಲ್ಪ ಹತ್ರ ಆಗ್ತಾ ಇದೆ ಅಂದಂಗೆ ಅವ್ರದ್ದು ಒಂಥರ ಹೊಟ್ಟೆ ಉರಿನೇ ಅಂತ ಹೇಳ್ಬೋದು. ಸೊ ಈ ತರ ಬೆಳೆದಂಗೆಲ್ಲ ಅದರಿಂದನೇ ಅವರು ಏರ್ ಸ್ಟ್ರೈಕ್ ಮಾಡಿರ್ಬೋದು ಅನಿಸುತ್ತೆ. ಆದ್ರೆ ಪಾಕಿಸ್ತಾನದವ್ರು ಏನ್ ಹೇಳ್ತಾ ಇದಾರೆ, TTP ಯಾವಾಗಲೂ ನಮ್ಮ ಒಂದು ಪೊಲೀಸ್ನವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಏರ್ ಸ್ಟ್ರೈಕ್ ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಆ ಏರ್ ಸ್ಟ್ರೈಕ್ ಮಾಡಿರೋ ಜಾಗದಲ್ಲಿ ಯಾವುದೇ ಒಂದು TTP ಮೆಂಬರು ಇಲ್ಲ, ಎಲ್ಲಾ ಸತ್ತಿರೋದು ನಾಗರಿಕರೇ. ಇದನ್ನ ನಾವು ತಿಳ್ಕೊಬೇಕಾಗಿರೋದು. ಸೊ ಆಫ್ಘಾನಿಸ್ತಾನ ನಮ್ಗೆ ಯಾಕೆ ಅಷ್ಟು ಮುಖ್ಯ ಅಂತ ಹೇಳಿದ್ರೆ, ನಮ್ಮ ನೆರೆ ರಾಷ್ಟ್ರಗಳಲ್ಲಿ ನೋಡಿ, ಒಂದ್ ಕಡೆ ಪಾಕಿಸ್ತಾನ ಇದೆ, ಒಂದ್ ಕಡೆ ಚೈನಾ ಇದೆ, ಒಂದ್ ಕಡೆ ನಾವಿದೀವಿ ಅಂದ್ರೆ ಇಂಡಿಯಾ ಇದೆ. ಸೊ ಈಗ ನಾವು ಆಫ್ಘಾನಿಸ್ತಾನ ಏನಾದ್ರು ಬಿಟ್ಕೊಟ್ರೆ ಅಂದ್ರೆ ನಾವೇನಕ್ಕೂ ಅವ್ರಿಗೆ ಎನ್ಕರೇಜ್ ಮಾಡಲಿಲ್ಲ ಅಂದ್ರೆ ಒಳ್ಳೆ ರೀತಿಯಲ್ಲಿ ಆಗೇನಾಗುತ್ತೆ, ಇಲ್ಲ ಚೈನಾ ಆದ್ರೂ ಎಂಟರ್ ಆಗುತ್ತೆ, ಇಲ್ಲ ಪಾಕಿಸ್ತಾನ ಆದ್ರೂ ಎಂಟರ್ ಆಗುತ್ತೆ. ಭದ್ರತೆ ಇದರಲ್ಲಿ ನಮಗೂ ಎಫೆಕ್ಟ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಿಂದನೇ ನಾವು ಸೊ ಆಫ್ಘಾನಿಸ್ತಾನ ಒಳ್ಳೆ ರೀತಿಯಲ್ಲಿ ಒಳ್ಳೆ ಬೆಳವಣಿಗೆಯಲ್ಲಿ ಸೊ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅಂತಾನು ಹೇಳ್ಬೋದು. ಈಗ ಒಳ್ಳೆ ಆಪರ್ಚುನಿಟಿ ಟು ಇನ್ವೆಸ್ಟ್ ಅಂದ್ರೆ ಯಾವ ತರ, ನಾನಾದ್ರೆ ಯಾವ ತರ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಸೊ ನಮ್ಮ ಹತ್ರ 1 ಲಕ್ಷ ಇದೆ. ಸೊ 1 ಲಕ್ಷ ಇದ್ದಾಗ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿರೋದು 20,000 ಬಂದ್ಬಿಟ್ಟು ಮೆಟಲ್, ಪ್ರೀಶಿಯಸ್ ಮೆಟಲ್ ಅಂತಾನೆ ಈಗ ಹೇಳ್ಬೇಕು. ಇನ್ 80% ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಆ 80% ನಾವು ಡೈವರ್ಸಿಫೈ ಮಾಡ್ತಾ ಹೋಗ್ಬೇಕು. ಆ ಡೈವರ್ಸಿಫೈ ಯಾವ ತರ ಮಾಡ್ತೀವಿ ಅಂತ ಹೇಳಿ ನೋಡಿ. ಸೊ ಫಸ್ಟ್ ಬಂದ್ಬಿಟ್ಟು ನಾನು ಒಂದು ಇನ್ವೆಸ್ಟ್ ಮಾಡೋ ಸ್ಟಾಕ್ ಈಗ VBL, ಒನ್ ಬ್ಯೂರೇಜಸ್ ಲಿಮಿಟೆಡ್, ಇದು FMCG ಸೆಕ್ಟರ್ಸ್ಗೆ ಬರುತ್ತೆ. ಸೊ VBL ಬಂದ್ಬಿಟ್ಟು ಇದರ CAGR ಬಂದ್ಬಿಟ್ಟು PE ರೇಷಿಯೋ ಬಂದ್ಬಿಟ್ಟು 52% ಇದೆ, ROC ಬಂದ್ಬಿಟ್ಟು 24% ಇದೆ. ಇನ್ನು CAGR ಬಂದ್ಬಿಟ್ಟು ಲಾಸ್ಟ್ 3 years ಅಲ್ಲಿ 28% ಇದೆ. ಸೊ ಇದರ ಹೈ ಬಂದ್ಬಿಟ್ಟು 664 ಮತ್ತೆ ಲೋ ಬಂದ್ಬಿಟ್ಟು ಮೊನ್ನೆ ರೀಸೆಂಟ್ 490. ಸೊ ಈಗ ಪ್ರೆಸೆಂಟ್ ಪ್ರೈಸ್ ಅಲ್ಲಿ 444 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಫ್ರಮ್ ರೀಸೆಂಟ್ ಐಯಿಂದ 33% ಫಾಲ್ ಆಗಿದೆ. ಈ ಚಾರ್ಟ್ ನೋಡಿದಾಗ ನೀವು ಯಾವುದೇ ಟೈಮಲ್ಲಿನೂ 33% VBL ಫಾಲ್ ಆಗಿರಲಿಲ್ಲ. ಆದ್ರೆ
ಬೀವರೇಜಸ್ ಅಲ್ಲಿ ಇದು ನಂಬರ್ 1 ಅಂತಾನೆ ಹೇಳ್ಬೋದು. ಸೊ ಈ ತರ ಫಾಲ್ ಆಗಿರೋದು ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ನಾನಾದ್ರೆ ಇದನ್ನ ಡಿಪ್ ಅಂಡ್ ಬೈ ಮಾಡ್ತಾ ಹೋಗ್ತಾ ಇರ್ತೀನಿ. ಇನ್ನು ನೆಕ್ಸ್ಟ್ ನಾನಾದ್ರೆ ಇನ್ನೇನ್ ಮಾಡ್ಬೋದು, BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಲಿಮಿಟೆಡ್. ಸೊ ಇದು ಬಂದ್ಬಿಟ್ಟು ಒಂಥರ ಮೊನೋಪಲಿ ಸ್ಟಾಕ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಪಿ ರೇಷಿಯೋ ಬಂದ್ಬಿಟ್ಟು 58% ಇದೆ, ಇನ್ನು ROC 46% ಇದೆ. ಲಾಸ್ಟ್ 3 ಇಯರ್ಸ್ CAGR ನೋಡ್ಬಿಟ್ರೆ 123% ಇದೆ. ಸೊ ಇದು ಹೈಯರ್ ಆಗಿ ಬಂದ್ಬಿಟ್ಟು 3030 ಹೈಯರ್ ಆಗಿ ಹೋಗಿದೆ. ಲೋ ಬಂದ್ಬಿಟ್ಟು 1207 ಆಗಿದೆ, 52 ವೀಕ್ ಲೋ. ಈಗ ಅದು ಟ್ರೇಡ್ ಆಗ್ತಾ ಇರೋದು 2380 ರೇಂಜ್ ಅಲ್ಲಿ ಟ್ರೇಡ್ ಆಗ್ತದೆ. ಅಂದ್ರೆ ಆಲ್ಮೋಸ್ಟ್ 25% ರೀಸೆಂಟ್ ಆಗಿಂದ ಇದು ಫಾಲ್ ಆಗಿದೆ. ಸೊ ಇದು ಮೊನೋಪಲಿ ಸ್ಟಾಕು. ಇದು BSE ಅನ್ನೋದು ನಿಮಗೆ ಗೊತ್ತು, ಇದು ಟ್ರೇಡಿಂಗ್ ಫೆಸಿಲಿಟೇಟ್ ಮಾಡ್ಕೊಳ್ಳುತ್ತೆ. ಈಕ್ವಿಟಿ ಆಗ್ಬೋದು, ಡಿರೈವೇಟಿವ್ ಆಗ್ಬೋದು, ಇಲ್ಲ ಕರೆನ್ಸಿ, ಇವನ್ನೆಲ್ಲ ಟ್ರೇಡಿಂಗ್ ಫೆಸಿಲಿಟಿ ಮಾಡ್ಕೊಡ್ತಾ ಇರುತ್ತೆ. ಇದಕ್ಕೆ ಯಾವುದೇ ಕಾಂಪಿಟೇಟರ್ ಇಲ್ಲ. ಇದು ಬೆಸ್ಟ್ ಬೈ, ನನ್ನ ಪ್ರಕಾರ ಬೆಸ್ಟ್ ಬೈ ಅಂತ ಹೇಳಿದ್ರೆ 2100 ಬಿಲೋ ಬಂದಂಗೆಲ್ಲ ನಾನು ಡಿಪ್ ಅಂಡ್ ಬೈ ಮಾಡ್ತಾ ಹೋಗ್ತಾ ಇರ್ತೀನಿ. 20 40 ಆಯ್ತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಜೆನ್ ಟೆಕ್ನಾಲಜಿ. ಇದು ಡಿಫೆನ್ಸ್ಗೆ ಸೇರುತ್ತೆ. ಈ ಜೆನ್ ಟೆಕ್ನಾಲಜಿ ಪಿ ರೇಷಿಯೋ ಬಂದ್ಬಿಟ್ಟು 50, ಆಮೇಲೆ ಬಂದ್ಬಿಟ್ಟು ROC ಬಂದ್ಬಿಟ್ಟು 46% ಇದೆ. ಇನ್ನು CAGR ಬಂದ್ಬಿಟ್ಟು 90% ಇದೆ ಲಾಸ್ಟ್ 3 ಇಯರ್ಸ್ ಅಲ್ಲಿ. ಇನ್ನು 52 ವೀಕ್ ಆಗಿ ನೋಡೋದಾದ್ರೆ 2628 ಇದೆ. ಲೋ ನೋಡೋದಾದ್ರೆ 945 ಇದೆ. ಸೊ ಇದು ಬೆಸ್ಟ್ ಬೈ ಯಾವುದು ಅಂತ ಹೇಳಿದ್ರೆ ಪ್ರೆಸೆಂಟ್ಗೆ 1415 ನಡೀತಾ ಇದೆ. ಇದಕ್ಕೆ ಬೆಸ್ಟ್ ಬೈ 1200 ಬಿಲೋ ಬಂದ್ರೆ ನಾನು ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ಇನ್ನ ವಾರಿ ರಿನ್ಯೂವಬಲ್ಸ್, ಇದು ರಿನ್ಯೂವಬಲ್ ಸೆಕ್ಟರ್ ಬರುತ್ತೆ. ಇನ್ ನೆಕ್ಸ್ಟ್ ಬೂಮಿಂಗ್ ಸೆಕ್ಟರ್ ರಿನ್ಯೂವಬಲ್ ಸೆಕ್ಟರ್ ಆಗಿರೋದ್ರಿಂದ ಇದು ಬಂದ್ಬಿಟ್ಟು ಪ್ರೆಸೆಂಟ್ಗೆ 1120 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಪಿ ರೇಷಿಯೋ ಬಂದ್ಬಿಟ್ಟು 38 ಇದೆ. ಇನ್ನು ROC ಬಂದು 82 ಇದೆ. CAGR ಬಂದ್ಬಿಟ್ಟು 119% ಇದೆ. ಇದು ಹೈ ಬಂದ್ಬಿಟ್ಟು 1830 ಆಗಿದೆ. ಲೋ ಬಂದ್ಬಿಟ್ಟು 732 ಇದೆ. ನನ್ನ ಒಂದು ಬೆಸ್ಟ್ ಬೈ ಏನಂದ್ರೆ 1000 ಇಂದ ಬಿಲೋ ಬಂದಾಗ ನಾನು ಇನ್ವೆಸ್ಟ್ ಮಾಡ್ಕೊಂತ ಹೋಗ್ತಾ ಇರ್ತೀನಿ. ಗೋಲ್ಡ್ ಇಸ್ 20%, ಪ್ರೀಶಿಯಸ್ ಮೆಟಲ್ ಇಸ್ 20, ಅಂಡ್ ಈಚ್ ಸೆಕ್ಟರ್ಗೆ 20% ನಾವು ಅಲೋಕೇಟ್ ಮಾಡ್ತೇವೆ. ಇದನ್ನ ಬರೀ CAGR, ROC, ROE ಇದನ್ನೋಡೆ ಸೆಲೆಕ್ಟ್ ಮಾಡುವ ಅಂದ್ರೆ ಇಲ್ಲ. ಇದನ್ನ ಪೆಗ್ ರೇಷಿಯೋ ಅಂತ ಕರಿತೀವಿ. ಪ್ರೈಸ್ ಅರ್ನಿಂಗ್ ಗ್ರೋತ್ ರೇಟ್ ಮೇಲೆ ಡಿಪೆಂಡ್, ಅದ್ರ ಮೇಲೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಪ್ರೈಸ್ ನಿಮ್ಗೆ ಪೆಗ್ ರೇಷಿಯೋ ಅಂದ್ರೆ ಏನ್ ಗೊತ್ತಾ? ಪೆಗ್ ರೇಷಿಯೋದಲ್ಲಿ ಯಾವಾಗಲಾದ್ರೂ 1 ಇದ್ರೆ ಅದು ಫೇರ್ ವ್ಯಾಲ್ಯೂ ಅಂತ ಕರಿತೀವಿ. 1 ಎಬೋ ಇದ್ರೆ ಅದು ಪ್ರೀಮಿಯಂ ಅಂದ್ರೆ ಓವರ್ ವ್ಯಾಲ್ಯೂಡ್ ಅಂತ ಕರಿತೀವಿ. 1 ಒಳಗಡೆ ಇದ್ರೆ ಅಂಡರ್ ವ್ಯಾಲ್ಯೂ ಅಂತ ಕರಿತೀವಿ. ಈ ಸ್ಟಾಕ್ಗಳಲ್ಲೆಲ್ಲ ಪೆಗ್ ರೇಷಿಯೋನು ಬಿಲೋ 1 ಇದೆ. ಸೊ ಇದೆಲ್ಲ ನನ್ನ ಬೆಸ್ಟ್ ಬೈ. ನೀವು ಬೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅಡ್ವೈಸರ್ ಕನ್ಸಲ್ಟ್ ಮಾಡಿ ಬೈ ಮಾಡೋದು ಒಳ್ಳೆಯದು. ಇನ್ನು ನಿಫ್ಟಿ ಓವರ್ ಆಲ್ ಈ ವೀಕ್ ಅಲ್ಲಿ 369 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 25,285 ಅಲ್ಲಿ ಕ್ಲೋಸ್ ಆಗಿದೆ. ಸೊ ಇನ್ನು ನಿಕ್ಕಿ ಅಂದ್ರೆ ಜಪಾನ್ ಮಾರ್ಕೆಟ್ ಬಂದ್ಬಿಟ್ಟು 636 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು 48,088 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಡೌಜನ್ ಮಾರ್ಕೆಟ್ ಬಂದ್ಬಿಟ್ಟು 1217 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 45,479 ಅಲ್ಲಿ ಕ್ಲೋಸ್ ಆಗಿದೆ. ಡೌಜನ್ ಬೀಳೋದಕ್ಕೆ ಮೈನ್ ರೀಸನ್ ಬಂದ್ಬಿಟ್ಟು ಫ್ರೈಡೇನೆ ಆಲ್ಮೋಸ್ಟ್ 900 ಪಾಯಿಂಟ್ಸ್ ಡೌಜನ್ ಬಿದ್ದಿದೆ. ಸೊ ಇದಕ್ಕೆ ಮೈನ್ ರೀಸನ್ ಬಂದ್ಬಿಟ್ಟು ಟ್ಯಾರಿಫ್ 100% ಆನ್ ಚೈನಾ ಅಂತ ಗೊತ್ತಾಗ್ತಾ ಇದೆ. ಇನ್ನು ಬ್ರಿಕ್ಸ್ ಅಲ್ಲಿ ಒಳ್ಳೆ ಬೆಳವಣಿಗೆ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ ಮುಂದೆ ನಾವು ರಷ್ಯಾ ಜೊತೆ ಆಯಿಲ್ ಬೈ ಮಾಡಬೇಕಾದ್ರೆ ರೂಪಿ ಕೊಡೋ ಅವಶ್ಯಕತೆ ಇಲ್ಲ. ಚೈನಾದ ಎನ್ ಕೊಟ್ಬಿಟ್ಟು ಬೈ ಮಾಡ್ಬೋದು. ಸೊ ನಾವು ಅನ್ಕೊಂತೀವಿ ಇದರಿಂದ ಏನಪ್ಪ ಬೆನಿಫಿಟ್ ಅಂತ ಹೇಳ್ಬಿಟ್ಟು, ಇದರಿಂದ 3 ಜನಕ್ಕೂ ಬೆನಿಫಿಟ್ ಆಗೋ ತರ ಒಂದು ಟ್ರೇಡ್ ಡೀಲ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಇದರಲ್ಲಿ ನೋಡಿ, ರಷ್ಯಾದಿಂದ ಆಯಿಲ್ ತಗೊಂತೀವಿ. ಸೊ ಅವ್ರು ಬೇಕಾದ್ರೆ ನಾವು ಇಂಡಿಯನ್ ರುಪೀಸ್ ಕೊಟ್ರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಒಂದು ಇದರಿಂದ ನಾವೇನ್ ಮಾಡ್ತೀವಿ, ಎನ್ ಕರೆನ್ಸಿ ಕೊಡ್ತೀವಿ. ಆದ್ರೆ ಚೈನಾಗೆ ಏನ್ ಯೂಸು? ಚೈನಾದವ್ರು ಏನ್ ಮಾಡ್ತಾರೆ, ನಮ್ಗೆ ಫ್ರೀ ಡೀಲ್ ಅಂದ್ರೆ ನಾವು ವ್ಯಾಪಾರಕ್ಕೋಸ್ಕರ ಅಲ್ಲಿ ಒಪ್ಪಂದ ಮಾಡ್ಕೊಂಡು ಫ್ರೀ ಟ್ರೇಡ್ ಡೀಲ್ಗೆ ರೆಡಿ ಆಗ್ತಾ ಇದೆ. ಸೊ ಅವ್ರ ಕರೆನ್ಸಿ ಅವ್ರಿಗೇನು ಉಪಯೋಗ ಆಗುತ್ತೆ ಅಂದ್ರೆ, ಅವರು ಕರೆನ್ಸಿನ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಅನ್ನೋ ಒಂದು ಅವರಿಗೆ ಅನುಕೂಲ ಆಗುತ್ತೆ. ಸೊ ನೋಡಿ, ಇಲ್ಲಿ 3 ಜನಕ್ಕೂ ಅನುಕೂಲ ಆಗಿ ಇಲ್ಲಿ ನಾವು ಫ್ರೀಯಾಗಿ ಆಯಿಲ್ ತಗೋಬಹುದು, ಕರೆನ್ಸಿ ಕೊಡ್ತೇನೆ, ಅಲ್ಲಿ ನಾವು ಟ್ರೇಡ್ ಡೀಲ್ ಆಗುತ್ತೆ. ಸೊ ಅಲ್ಲಿನೂ ನಮಗೆ ಜಾಬ್ಸ್ ಕ್ರಿಯೇಟ್ ಆಗುತ್ತೆ, ನಮ್ಮ ಒಂದು ಟ್ರೇಡ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಅಲ್ಲಿಂದ ಅವ್ರಿಗೆ ಕರೆನ್ಸಿನೂ ಹೋಗುತ್ತೆ. ಇದನ್ನ ವೈಟ್ ಟ್ರಾನ್ಸ್ಫರ್ ಅಂತಾನು ಕರಿಬಹುದು ನಾವು. ಸೊ ಇದಕ್ಕೆಲ್ಲ ಬಂದ್ಬಿಟ್ಟು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಒಂದು ಬ್ಯಾಂಕ್ ಇದೆ. ಯಾವ ತರ ವರ್ಲ್ಡ್ ಬ್ಯಾಂಕ್ ಇದೆಯೋ ಆ ತರ. ಸೊ ಅದೇ ಬ್ಯಾಂಕ್ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರುತ್ತೆ. ಸೊ ಇನ್ನು 2026 ಅಷ್ಟೊತ್ತಿಗೆ ಮೇ ಬಿ ಇಟ್ಸ್ ಕರೆನ್ಸಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬ್ರಿಕ್ಸ್ ಕರೆನ್ಸಿ ಅಂತಾನೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲೆಲ್ಲ ಮೇನ್ ಪಾತ್ರ ಆಗಿರುವಂತದ್ದು ನಮ್ಗೆ ಬೇಕಾಗಿರುವಂತದ್ದು ಗೋಲ್ಡ್. ಅದರಿಂದನೇ ಚೈನಾ ಮತ್ತು ಇಂಡಿಯಾ ಕಂಟಿನ್ಯೂಸ್ ಆಗಿ ಗೋಲ್ಡ್ ಬೈ ಮಾಡ್ತಾ ಇರುವಂತದ್ದು. ಇನ್ ಮುಂದೆ ಆಲ್ಟರ್ನೇಟಿವ್ ಪೇಮೆಂಟ್ ಸಿಸ್ಟಮ್ ಬಂದಾಗ ಇವೆಲ್ಲ ಬೇಕಾಗುತ್ತೆ.
ಗೋಲ್ಡೇ ಆಗಲಿ, ಕರೆನ್ಸಿ ರೂಪಿಸೋದಕ್ಕೆ ಆಗಲಿ, ಇವೆಲ್ಲ ಗೋಲ್ಡ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಗೋಲ್ಡ್ ಬೈ ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ರಿಕ್ಸ್ ಇನ್ ಮುಂದೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಆಫ್ USD ಅಂದ್ರೆ ಬ್ರಿಕ್ಸ್ ಕರೆನ್ಸಿ ಇಸ್ ನೆಕ್ಸ್ಟ್ ಆಲ್ಟರ್ನೇಟಿವ್ ಆಫ್ USD. ಅಂದ್ರೆ ಡಾಲರ್ ಡಿಪೆಂಡೆನ್ಸಿ ಕಡಿಮೆ ಗ್ರಾಜುಯಲಿ ಆಗ್ತಾ ಹೋಗ್ತದೆ. ನೋಡಿ, ಇದೆಲ್ಲ ಸ್ಟಾರ್ಟ್ ಆಗಿದ್ದು 6 ತಿಂಗಳಿಂದ ಯಾವುದೇ ಒಂದು ಬೆಳವಣಿಗೆ ಇರಲಿಲ್ಲ. ಯಾವಾಗ ಟ್ಯಾರಿಫ್ ಅಂತ ಬಂತೋ ಬ್ರಿಕ್ಸ್ ಅಲರ್ಟ್ ಆಯ್ತು. ಸೊ ಬ್ರಿಕ್ಸ್ ಜೊತೆ ಈಗ ಆಲ್ಮೋಸ್ಟ್ 40 ಕಂಟ್ರೀಸ್ ನಿಂತಿದ್ದಾವೆ ಅಂತಾನೆ ಹೇಳ್ಬೋದು. ಸೊ ಇದರಿಂದ ಸ್ಟ್ರೆಂತ್ ಜಾಸ್ತಿ ಆಗ್ತದೆ, ಡಾಲರ್ ಡಿಪೆಂಡೆನ್ಸಿ ಕಡಿಮೆ ಆಗ್ತದೆ. ಅದಕ್ಕೆ ಎಲ್ಲ ಲಾ ಮೇಕರ್ಸ್ ಇಂದ ಹಿಡಿದು ಟ್ರಂಪ್ ಸಜೆಷನ್ ಮಾಡ್ತಾ ಇರೋದು, ಎಲ್ಲ ಆಪ್ತರಿಂದ ಹಿಡಿದು ಅವ್ರ ಪಾರ್ಟಿಯಲ್ಲೇ ಇರೋದು ಪ್ಲಸ್ ಆಪೋಸಿಷನ್ ಎಲ್ಲರೂ ಹೇಳ್ತಾ ಇರೋದು ಅದನ್ನೇ, ಇಂಡಿಯಾನ ದೂರ ಮಾಡ್ಕೊಬೇಡಿ ಅಂತ ಹೇಳ್ಬಿಟ್ಟು. ಅದರಿಂದ ಅವ್ರು ಎಷ್ಟು ನಮ್ಮನ್ನು ದೂರ ಮಾಡಕ್ ಟ್ರೈ ಮಾಡ್ತಿದಾರೋ ನಾವು ಅಷ್ಟು ಬೆಳ್ಕೊಂತ ಹೋಗ್ತಾ ಇದೀವಿ. ಸೊ ಇದ್ರ ಬಗ್ಗೆ ಇನ್ನು ಕಂಪ್ಲೀಟ್ ಆಗಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಾ ಅನ್ನಂಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿ ಕಳ್ಸೋದಕ್ಕೆ ನಾವು ರೆಡಿ ಇದೀವಿ. ಇಷ್ಟೆಲ್ಲ ಡೇಟಾ ಕಲೆಕ್ಟ್ ಮಾಡಿ ನಮ್ಮ ಟೀಮ್ ನಿಮ್ಮ ಮುಂದೆ ತಂದಿದ್ದಾರೆ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಅದು ಎನ್ಕರೇಜ್ ಮಾಡ್ದಂಗಿರುತ್ತೆ. ಇನ್ನು ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.